ಯೋಧ ಸುರದ್ರೂಪಿ 5 ವರ್ಷದ ಹಿಂದೆ ನೌಕಾನೆಲೆಗೆ ಜಾಯ್ನ್ ಆಗಿದ್ರು. ಆದರೆ ಮಿಸ್ ಫೈರ್ ಆಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಬೇಕಾಗಿತ್ತು. ಹಾಗಾಗಿ ಹುಟ್ಟಿದೂರಿನಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರ ಕುರಿತಾದ ರಿಪೋರ್ಟ್. ಅವರು ಕುಂದಾನಗರಿಯ ಸಿಡಿಲಮರಿ. 20 ವರ್ಷಕ್ಕೆ ದೇಶ ಸೇವೆಗೆ ತನ್ನನ್ನೇ ತಾನೇ ಅರ್ಪಿಸಿದ ವೀರಯೋಧ. ತಂದೆ ತಾಯಿ ಸುಂದರ ಕುಟುಂಬ ಬಿಟ್ಟು ನೌಕಾದಳಕ್ಕೆ ಸೇರಿಕೊಂಡ ವೀರ. ಇಂತಹ ಕೆಚ್ಚೆದೆಯ ಸೈನಿಕ ಪ್ರವೀಣ್ ಸುಭಾಷ್ ಚೆನ್ನೈನ ನೌಕಾನೆಲೆಯಲ್ಲಿ ಮಿಸ್ ಫೈರ್ ಆಗಿ ಹುತಾತ್ಮರಾಗಿದ್ದಾರೆ. ಗುಂಡು ತಗುಲಿ ಬೆಳಗಾವಿ ಯೋಧ ಹುತಾತ್ಮ. ವೀರ ಯೋಧನ ಅಗಲಿಕೆಗೆ ಕನ್ನಡಿಗರ ಕಂಬನಿ. ಈ ಸ್ಫುರದ್ರೂಪಿ ಹೆಸರು ಪ್ರವೀಣ್ ಸುಭಾಷ್ ಕಾನಗೌಡರಂತ. ಜಸ್ಟ್ 25 ವರ್ಷದ ಸಿಡಿಲಮರಿ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದವರು. 2020ರ ಫೆಬ್ರವರಿ 12ರಂದು ಚೆನ್ನೈನ ನೌಕಾದಳಕ್ಕೆ ಸೇರಿದ್ರು. ದುರದೃಷ್ಟ ಅಂದ್ರೆ ಇದೇ ಫೆಬ್ರವರಿ 12ರಂದು ಆಕಸ್ಮಿಕವಾಗಿ ಗುಂಡು ತಗಲಿ ವೀರ ಮರಣಪ್ಪಿದ್ದಾರೆ. ಇನ್ನು ವಿದ್ಯಾಟ ಅಂದ್ರೆ ಗುಂಡು ಮಿಸ್ಫೈರ್ ಆಗೋಕು 1 ಗಂಟೆ ಮುನ್ನ ತಾಯಿ ಜೊತೆ ಪ್ರವೀಣ್ ಸುಭಾ ಮೂಲಕ ಪಾರ್ಥಿವ ಶರೀರಕ್ಕೆ ಶಾಲಾ ಮಕ್ಕಳು ರಸ್ತೆಯುದ್ದಕ್ಕೂ ನಿಂತು ಪುಷ್ಪ ನಮನ ಸಲ್ಲಿಸಿದ್ರು. ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಕೆಲ ಹೊತ್ತಿನ ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪ್ರವೀಣ್ ಸುಭಾಷ್ ಅಗಲಿಕೆಗೆ ಮೂಡಲಗಿ ತಹಶೀಲ್ದಾರ ಶಿವಾನಂದ ಬವಲಿ, ಯುವ ಮುಖಂಡ ಸರ್ವೋತ್ತಮ ಜಾರಕಿಹೊಳಿ ಸೇರಿದಂತೆ ಸಾವಿರಾರು ಜನ ಹುತಾತ್ಮ ಯೋಧನ ಸಾವಿಗೆ ಕಂಬನಿ ಮಿಡಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಯೋಧ ಸುರದ್ರೂಪಿ 5 ವರ್ಷದ ಹಿಂದೆ ನೌಕಾನೆಲೆಗೆ ಜಾಯ್ನ್ ಆಗಿದ್ರು. ಆದರೆ ಮಿಸ್ ಫೈರ್ ಆಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಬೇಕಾಗಿತ್ತು. ಹಾಗಾಗಿ ಹುಟ್ಟಿದೂರಿನಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರ ಕುರಿತಾದ ರಿಪೋರ್ಟ್. ಅವರು ಕುಂದಾನಗರಿಯ ಸಿಡಿಲಮರಿ. 20 ವರ್ಷಕ್ಕೆ ದೇಶ ಸೇವೆಗೆ ತನ್ನನ್ನೇ ತಾನೇ ಅರ್ಪಿಸಿದ ವೀರಯೋಧ. ತಂದೆ ತಾಯಿ ಸುಂದರ ಕುಟುಂಬ ಬಿಟ್ಟು ನೌಕಾದಳಕ್ಕೆ ಸೇರಿಕೊಂಡ ವೀರ. ಇಂತಹ ಕೆಚ್ಚೆದೆಯ ಸೈನಿಕ ಪ್ರವೀಣ್ ಸುಭಾಷ್ ಚೆನ್ನೈನ ನೌಕಾನೆಲೆಯಲ್ಲಿ ಮಿಸ್ ಫೈರ್ ಆಗಿ ಹುತಾತ್ಮರಾಗಿದ್ದಾರೆ. ಗುಂಡು ತಗುಲಿ ಬೆಳಗಾವಿ ಯೋಧ ಹುತಾತ್ಮ. ವೀರ ಯೋಧನ ಅಗಲಿಕೆಗೆ ಕನ್ನಡಿಗರ ಕಂಬನಿ. ಈ ಸ್ಫುರದ್ರೂಪಿ ಹೆಸರು ಪ್ರವೀಣ್ ಸುಭಾಷ್ ಕಾನಗೌಡರಂತ. ಜಸ್ಟ್ 25 ವರ್ಷದ ಸಿಡಿಲಮರಿ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದವರು. 2020ರ ಫೆಬ್ರವರಿ 12ರಂದು ಚೆನ್ನೈನ ನೌಕಾದಳಕ್ಕೆ ಸೇರಿದ್ರು. ದುರದೃಷ್ಟ ಅಂದ್ರೆ ಇದೇ ಫೆಬ್ರವರಿ 12ರಂದು ಆಕಸ್ಮಿಕವಾಗಿ ಗುಂಡು ತಗಲಿ ವೀರ ಮರಣಪ್ಪಿದ್ದಾರೆ. ಇನ್ನು ವಿದ್ಯಾಟ ಅಂದ್ರೆ ಗುಂಡು ಮಿಸ್ಫೈರ್ ಆಗೋಕು 1 ಗಂಟೆ ಮುನ್ನ ತಾಯಿ ಜೊತೆ ಪ್ರವೀಣ್ ಸುಭಾ ಮೂಲಕ ಪಾರ್ಥಿವ ಶರೀರಕ್ಕೆ ಶಾಲಾ ಮಕ್ಕಳು ರಸ್ತೆಯುದ್ದಕ್ಕೂ ನಿಂತು ಪುಷ್ಪ ನಮನ ಸಲ್ಲಿಸಿದ್ರು. ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಕೆಲ ಹೊತ್ತಿನ ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು.
ಪ್ರವೀಣ್ ಸುಭಾಷ್ ಅಗಲಿಕೆಗೆ ಮೂಡಲಗಿ ತಹಶೀಲ್ದಾರ ಶಿವಾನಂದ ಬವಲೆ, ಯುವ ಮುಖಂಡ ಸರ್ವೋತ್ತಮ ಜಾರಕಿಹೊಳಿ ಸೇರಿದಂತೆ ಸಾವಿರಾರು ಜನ ಹುತಾತ್ಮ ಯೋಧನ ಸಾವಿಗೆ ಕಂಬನಿ ಮಿಡಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಯೋಧ ಸುರದ್ರೂಪಿ 5 ವರ್ಷದ ಹಿಂದೆ ನೌಕಾನೆಲೆಗೆ ಜಾಯ್ನ್ ಆಗಿದ್ರು. ಆದರೆ ಮಿಸ್ ಫೈರ್ ಆಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಬೇಕಾಗಿತ್ತು. ಹಾಗಾಗಿ ಹುಟ್ಟಿದೂರಿನಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರ ಕುರಿತಾದ ರಿಪೋರ್ಟ್. ಅವರು ಕುಂದಾನಗರಿಯ ಸಿಡಿಲಮರಿ. 20 ವರ್ಷಕ್ಕೆ ದೇಶ ಸೇವೆಗೆ ತನ್ನನ್ನೇ ತಾನೇ ಅರ್ಪಿಸಿದ ವೀರಯೋಧ. ತಂದೆ ತಾಯಿ, ಸುಂದರ ಕುಟುಂಬ ಬಿಟ್ಟು ನೌಕಾದಳಕ್ಕೆ ಸೇರಿಕೊಂಡ ವೀರ. ಇಂತಹ ಕೆಚ್ಚೆದೆಯ ಸೈನಿಕ ಪ್ರವೀಣ್ ಸುಭಾಷ್ ಚೆನ್ನೈನ ನೌಕಾ ನೆಲೆಯಲ್ಲಿ ಮಿಸ್ ಫೈರ್ ಆಗಿ ಹುತಾತ್ಮರಾಗಿದ್ದಾರೆ. ಗುಂಡು ತಗುಲಿ ಬೆಳಗಾವಿ ಯೋಧ ಹುತಾತ್ಮ. ವೀರ ಯೋಧನ ಅಗಲಿಕೆಗೆ ಕನ್ನಡಿಗರ ಕಂಬನಿ. ಈ ಸ್ಫುರದ್ರೂಪಿ ಹೆಸರು ಪ್ರವೀಣ್ ಸುಭಾಷ್ ಕಾನಗೌಡರಂತ. ಜಸ್ಟ್ 25 ವರ್ಷದ ಸಿಡಿಲಮರಿ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದವರು. 2020 ಫೆಬ್ರವರಿ 12ರಂದು ಚೆನ್ನೈನ ನೌಕಾದಳಕ್ಕೆ ಸೇರಿದ್ರು. ದುರದೃಷ್ಟ ಅಂದ್ರೆ ಇದೇ ಫೆಬ್ರವರಿ 12ರಂದು ಆಕಸ್ಮಿಕವಾಗಿ ಗುಂಡು ತಗಲಿ ವೀರ ಮರಣಪ್ಪಿದ್ದಾರೆ. ಇನ್ನು ವಿದ್ಯಾಟ ಅಂದ್ರೆ ಗುಂಡು ಮಿಸ್ಫೈರ್ ಆಗೋಕು 1 ಗಂಟೆ ಮುನ್ನ ತಾಯಿ ಜೊತೆ ಪ್ರವೀಣ್ ಸುಭಾ ಮೂಲಕ ಪಾರ್ಥಿವ ಶರೀರಕ್ಕೆ ಶಾಲಾ ಮಕ್ಕಳು ರಸ್ತೆಯುದ್ದಕ್ಕೂ ನಿಂತು ಪುಷ್ಪ ನಮನ ಸಲ್ಲಿಸಿದ್ರು. ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಕೆಲ ಹೊತ್ತಿನ ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪ್ರವೀಣ್ ಸುಭಾಷ್ ಅಗಲಿಕೆಗೆ ಮೂಡಲಗಿ ತಹಶೀಲ್ದಾರ ಶಿವಾನಂದ ಬವಲೆ, ಯುವ ಮುಖಂಡ ಸರ್ವೋತ್ತಮ ಜಾರಕಿಹೊಳಿ ಸೇರಿದಂತೆ ಸಾವಿರಾರು ಜನ ಹುತಾತ್ಮ ಯೋಧನ ಸಾವಿಗೆ ಕಂಬನಿ ಮಿಡಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಯೋಧ ಸುರದ್ರೂಪಿ 5 ವರ್ಷದ ಹಿಂದೆ ನೌಕಾನೆಲೆಗೆ ಜಾಯ್ನ್ ಆಗಿದ್ರು. ಆದರೆ ಮಿಸ್ ಫೈರ್ ಆಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಬೇಕಾಗಿತ್ತು. ಹಾಗಾಗಿ ಹುಟ್ಟಿದೂರಿನಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರ ಕುರಿತಾದ ರಿಪೋರ್ಟ್. ಅವರು ಕುಂದಾನಗರಿಯ ಸಿಡಿಲಮರಿ. 20 ವರ್ಷಕ್ಕೆ ದೇಶ ಸೇವೆಗೆ ತನ್ನನ್ನೇ ತಾನೇ ಅರ್ಪಿಸಿದ ವೀರಯೋಧ. ತಂದೆ ತಾಯಿ, ಸುಂದರ ಕುಟುಂಬ ಬಿಟ್ಟು ನೌಕಾದಳಕ್ಕೆ ಸೇರಿಕೊಂಡ ವೀರ. ಇಂತಹ ಕೆಚ್ಚೆದೆಯ ಸೈನಿಕ ಪ್ರವೀಣ್ ಸುಭಾಷ್ ಚೆನ್ನೈನ ನೌಕಾ ನೆಲೆಯಲ್ಲಿ ಮಿಸ್ ಫೈರ್ ಆಗಿ ಹುತಾತ್ಮರಾಗಿದ್ದಾರೆ. ಗುಂಡು ತಗುಲಿ ಬೆಳಗಾವಿ ಯೋಧ ಹುತಾತ್ಮ. ವೀರ ಯೋಧನ ಅಗಲಿಕೆಗೆ ಕನ್ನಡಿಗರ ಕಂಬನಿ. ಈ ಸ್ಫುರದ್ರೂಪಿ ಹೆಸರು ಪ್ರವೀಣ್ ಸುಭಾಷ್ ಕಾನಗೌಡರಂತ. ಜಸ್ಟ್ 25 ವರ್ಷದ ಸಿಡಿಲಮರಿ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದವರು. 2020 ಫೆಬ್ರವರಿ 12ರಂದು ಚೆನ್ನೈನ ನೌಕಾದಳಕ್ಕೆ ಸೇರಿದ್ರು. ದುರದೃಷ್ಟ ಅಂದ್ರೆ ಇದೇ ಫೆಬ್ರವರಿ 12ರಂದು ಆಕಸ್ಮಿಕವಾಗಿ ಗುಂಡು ತಗಲಿ ವೀರ ಮರಣಪ್ಪಿದ್ದಾರೆ.